ಎಸ್ ಹನುಮೇಗೌಡ್ರೀಗ ಈ ಜಾತಿ ಭೇದ ಭಾವವನ್ನು ತಡೆಗಟ್ಟೋದು ಹೇಗೆ? ನೋಡಿ, ಜಾತಿ ಈ ಗೊಂದಲವನ್ನು ತಡೆಗಟ್ಟಬೇಕು ಅನ್ನೋದಾದರೆ ನಾನು ಆಗಲೇ ಒಂದು ಶಬ್ದವನ್ನು ಉಲ್ಲೇಖ ಮಾಡಿದೆ. ಯಾರು ದಾರ್ಶನಿಕರು ಅಂತ ಹೇಳಿದರು, ದಾರ್ಶನಿಕರು ಒಂದಷ್ಟು ವಿಚಾರಗಳನ್ನು ನಮಗೆ ಕೊಟ್ಟರು. ಸಮಾಜದ ಏಕತೆಗಾಗಿ ಸಮಾಜಕ್ಕೋಸ್ಕರ. ಈಗ ನಮ್ಮ ಸ್ನೇಹಿತರು ಹೇಳಿದಾಗೆ ಯಾರನ್ನು ಲಿಂಗವನ್ನು ಧರಿಸಿರು, ಲಿಂಗ ಆಯತ ಅಂದರೆ ಧರಿಸುವಂಥದ್ದು, ಲಿಂಗವನ್ನು ಯಾರು ಧರಿಸಿದ್ರು ಅವರೆಲ್ಲರೂ ಲಿಂಗಾಯತರು. ಆದರೆ ದುರ್ದೈವತ ಆಗ್ತಾ ಇದೆ, ವೀರಶೈವ ಬೇರೆ ಲಿಂಗಾಯತ ಬೇರೆ ಅಂತ ಆಗ್ತಾ ಇದೆ. ಅದರಲ್ಲಿ ಯಾವ್ಯಾವ ಜಾತಿಯವರು ಲಿಂಗವನ್ನು ಧರಿಸಿದ್ರು ಅವರೆಲ್ಲರೂ ಕೂಡ ಅವರವ್ರದೇ ಪಂಥವನ್ನು ಇಟ್ಕೊಂಡು ಇವತ್ತಿಗೂ ಹಾಗೆ ಮುಂದುವರಿತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಆಗಬೇಕಾಗಿತ್ತು, ಎಲ್ಲರೂ ಕೂಡ ನಾವು ಲಿಂಗಾಯತರೇ, ಲಿಂಗ ಧರಿಸಿದ್ರಿಂದ ನಾವು ಲಿಂಗಾಯತರು ಅಂತ ಬರೆಸಬೇಕಾಗಿತ್ತು. ಬಸವಣ್ಣನವರ ಯಾವ ಒಂದು ಸಮಾಜ, ನಾವೆಲ್ಲರೂ ಸಮಾನರು, ಲಿಂಗ ಭೇದ ಇಲ್ಲದೆ, ಜಾತಿ ಭೇದ ಇಲ್ಲದೆ ನಾವೆಲ್ಲರೂ ಒಂದು ಅನ್ನುವಂಥ ಸಂದೇಶವನ್ನು ಸಾರಿದಂಥ ಬಸವಣ್ಣನವರ ವಿಚಾರ ಇರಬಹುದು. ಈ ವಿಚಾರವನ್ನ ಇವತ್ತು ತಮಗೆ ಬೇಕಾದಾಗೆ ನಮ್ಮ ಸ್ನೇಹಿತರು ಹೇಳಿದ್ರು ರಾಜಕೀಯ ಕೆಸರೆರ್ಚಾಟಕ್ಕೆ ಅಂತ. ಈಗ ಸುಮ್ಮನೆ ನಾನು ಹೇಳ್ತೀನಿ, ನಾನು ಯಾರ ಮೇಲಿನ ದುರುದ್ದೇಶ ಅಥವಾ ದ್ವೇಷದಿಂದ ಹೇಳೋದಿಲ್ಲ. ಒಂದ್ ಕಡೆ ಹೇಳ್ತಾ ಇದ್ದಾರೆ ಯಡಿಯೂರಪ್ಪನವರು, ನಾನು ಲಿಂಗಾಯತ ನಾಯಕ, ಅವರು ಬಿಜೆಪಿಯಲ್ಲಿ ಅವರು ಬೇಕೇ ಬೇಕು, ಅವ್ರು ಇಲ್ಲದೆ ಇದ್ರೆ ಬಿಜೆಪಿ ಬೆಳೆಯೋದೇ ಇಲ್ಲ ಅಂತ. ಅದೇ ಕಾರಣಕ್ಕೋಸ್ಕರ ಅದಕ್ಕೆ ಪ್ಯಾರಲಲ್ ಆಗಿ ಕಾಂಗ್ರೆಸ್ನಲ್ಲಿ ಒಂದ್ ಕಡೆ ಇವರು ಯಾರು ಬೀದರ್ನ ಜಿಲ್ಲಾ ಇವರಿದ್ದಾರೆ ಈಶ್ವರ್ ಖಂಡ್ರೆ, ಮತ್ತೊಂದು ಕಡೆ ಎಂ ಬಿ ಪಾಟೀಲ್ ಇದ್ದಾರೆ, ಅವರು ನಾವು ನಿಜವಾದಂಥ ಲಿಂಗಾಯತ ನಾಯಕರು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಕೆಸರೆ ಅರ್ಚಾಟದಲ್ಲಿ ನಿಜವಾದಂಥ ಲಿಂಗಾಯತ ಯಾರು ಆಗಿದ್ರೆ, ನಿಜವಾದಂಥ ಬಸವಣ್ಣನ ವಿಚಾರಧಾರೆ ಅವರು ಯಾರು? ಬಸವಣ್ಣನವರ ವಿಚಾರ ಇದ್ದಿದ್ದೇ ಯಾರು ಶ್ರೇಷ್ಠ ಯಾರು ಕನಿಷ್ಠ ಅಲ್ಲ, ಯಾರು ಮುಖ್ಯ ಯಾರು ಅಮುಖ್ಯ ಅನ್ನುವಂಥದ್ದಲ್ಲ, ನಾವೆಲ್ಲರೂ ಸಮಾನರು ಅಂತ. ಆ ವಿಚಾರಧಾರೆಯಲ್ಲಿ ಇವತ್ತು ಈ ಲಿಂಗಾಯತರು ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು ಒಂದು ಭಾಗ. ಇನ್ನೊಂದು ಅದೇ ರೀತಿಯಲ್ಲಿ ಒಕ್ಕಲಿಗರಿಗೆ ನಾವು ಹೇಳಬೇಕು ಅನ್ನೋದಾದ್ರೆ, ಯಾರು ಈ ರಾಜ್ಯದ ಜನತೆಯನ್ನ ಒಂದು ರೀತಿಯಲ್ಲಿ ಒಂದು ಕೀರ್ತಿ ತಂದುಕೊಟ್ಟಂತಹ ಕವಿ ಇದ್ದಾರೆ, ರಾಷ್ಟ್ರಕವಿ ಕುವೆಂಪು. ಅವರು ಹೇಳ್ತಾರೆ, ನಾನು ಹಿಂದೂನೂ ಅಲ್ಲ, ಯಾವ ಒಕ್ಕಲಿಗನೂ ಅಲ್ಲ, ನಾನು ಯಾರಪ್ಪ ಅಂತ ಹೇಳಿದ್ರೆ ನನ್ನ ಮಾನವ, ವಿಶ್ವ ಮಾನವ, ನನಗೆ ಯಾವುದೇ ಜಾತಿ ಇಲ್ಲ. ನಿಜವಾಗಿ ಆಗ್ಬೇಕಾಗಿರೋದೇ ಅದು, ವಿಶ್ವ ಮಾನವ ಸಂದೇಶ ಆಗಬೇಕಾಗಿರೋದು. ಅದನ್ನೇ ಬಸವಣ್ಣನವರು ಹೇಳಿದ್ದು, ಅದನ್ನೇ ಬುದ್ಧ ಹೇಳಿದ್ದು. ಆದರೆ ದುರ್ದೈವ ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಇಲ್ಲಿ ಕ್ರಿಶ್ಚಿಯನ್ ಮತ್ತು ಮುಸಲ್ಮಾನ ಮತಾಂತರಿತ ಆದವರು ಅವರನ್ನು ಮುಸಲ್ಮಾನರು ಅಂತ ಗುರುತಿಸಬೇಕು, ಅವರನ್ನು ಇಲ್ಲಿ ಸೇರಿಸ್ಕೋಬಾರ್ದು, ಸೇರಿಸ್ಕೊಂಬಿಟ್ರೆ ದಲಿತರಿಗೆ ಸಿಗುವಂಥ ಅವಕಾಶಗಳು ತಪ್ಪಿ ಹೋಗುತ್ತೆ. ಇದನ್ನು ಅವರು ಇಟ್ಕೊಂಡು ಹೇಳ್ತಾ ಇದ್ದಾರೆ. ಅಲ್ಲಿ ಎರಡು ಭಾಗ ಇದೆ. ಅವರು ಅದನ್ನು ಹೇಳ್ತಾ ಇರೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದೋ ಅವ್ರು ಆ ಕಡೆ ಹೋಗಲಿ, ಇಲ್ಲ ಒಂದು ಈ ಕಡೆ ಬರಲಿ, ಒಂದೋ ನಮಗೆ ನೇರವಾಗಿ ಶತ್ರುಗಳಾಗಬೇಕು, ಇಲ್ಲ ಅಂದ್ರೆ ನಮ್ಮ ಜೊತೆಯಲ್ಲಿರಬೇಕು, ನಮ್ಮ ಸಂಖ್ಯೆ ಹೆಚ್ಚಬೇಕು. ಅದಕ್ಕೋಸ್ಕರ ಈ ಒಂದು ಏನು ಸರ್ಕಸ್ ಮಾಡೋ ಸಲುವಾಗಿ ನಿಮಗೆ ಅಕಸ್ಮಾತ್ ನೀವು ಅಲ್ಲೋದ್ರೆ ನಿಮ್ಗೆ ಯಾವುದೇ ರೀತಿಯ ಮೀಸಲಾತಿ ಅಥವಾ ಅನುಕೂಲಗಳು ಕೊಡಬಾರದು ಅನ್ನೋಂಥ ಒಂದು ವಿಚಾರವನ್ನು ಇಟ್ಕೊಂಡು ಬಿ ಜೆ ಪಿಯವರು ಅಲ್ಲಿ ಆ ಮಾತನ್ನು ಹೇಳ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ನವರು ಯಾಕೆ ಹೇಳ್ತಿದ್ದಾರೆ ಅಂತ ಹೇಳಿದರೆ, ಇವರು ಎಷ್ಟೆಷ್ಟು ಕ್ರಿಶ್ಚಿಯನ್ ಅಥವಾ ಮುಸಲ್ಮಾನರಾಗಿ ಗುರುತಿಸ್ಕೊಂತಾರೋ ಅವರೆಲ್ಲರೂ ನಮಗೆ ವೋಟ್ ಬ್ಯಾಂಕ್ ಆಗ್ತಾರೆ, ಬಿ ಜೆ ಪಿಗೆ ವೋಟ್ ಬ್ಯಾಂಕ್ ಆಗಲ್ಲ. ಅದಕ್ಕೋಸ್ಕರ ಇವರು ಹೊಸ ಕಾಲವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅಂದಾಗ ಇಲ್ಲಿ ಕೊನೆಗೆ ಏನಾಗುತ್ತೆ, ಈ ಜಾತಿ, ನಾನು ಜಾತಿ ಗಣತಿಯನ್ನು ವಿರೋಧ ಮಾಡ್ತಾ ಇಲ್ಲ, ಆದರೆ ಅದರ ಸದುದ್ದೇಶ ಸದ್ಬಳಕೆ ಆಗೋದಕ್ಕೆ ಬೇಕಾದಂಥ ರೀತಿಯಲ್ಲಿ ಹೋಗಬೇಕು ಅನ್ನೋದು ಅಷ್ಟೇ ನನ್ನ ನೋವು. ಆದರೆ ಇವರು ಏನಾಗಲೇ ಹೇಳಿದರು, ಶೈಕ್ಷಣಿಕ, ಸಾಮಾಜಿಕ ಮತ್ತು ಉದ್ಯೋಗದ ಹಿನ್ನೆಲೆಯಲ್ಲಿ ಇದು ಜಾತಿ ಗಣತಿ ಮಾಡ್ತಾ ಇದ್ದಾರಲ್ಲ, ಇದು ಕೊನೆಗೆ ಎಲ್ಲಿ ಬಂದು ನಿಲ್ತಾ ಇದೆ ಅಂತ ಹೇಳಿದರೆ, ಇತ್ತೀಚೆಗೆ ನಡೆದಂತಹ ಹಿಂದುಳಿದ ಜಾತಿ ಗಣತಿ ಅಂದರೆ SC ST ಗಳದ್ದು ಮಾಡಿದರು. ಅದಾದಮೇಲೆ ಒಳ ಮೀಸಲಾತಿ ಜಗಳ ಶುರುವಾಯಿತು. ಈಗ ನಿತ್ಯ ಜಗಳ ನಡೀತಾ ಇದೆ.